ಇಲ್ಲ ಇಲ್ಲ ನಮ್ಮ ಮದುವೆ ಕಲರ್ಫುಲ್ಲಾಗಿ ಆಯಿತು. ಸೊ ಸಾಕು ಅಷ್ಟು ಕಲರ್ಫುಲ್, ನಮ್ಗೆ ಬೇಕಾಗಿದ್ದು ಸಿಕ್ಕಿದೆ, ಸೊ ಸಾಕು. ಅಂದರೆ ಆ ಥರ ಏನಿಲ್ಲ. ನಾವು ಆ ಟೈಮಲ್ಲಿ ಮದುವೆ ಆದಾಗ ನಮ್ಗೇನು ಬೇಕು ಅದನ್ನ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಓಕೆ ಈ ಥರ ಎಲ್ಲ ಇರುತ್ತಾ ಅಂದರೆ ಕೆಲವೊಂದು ಫಾರ್ ಎಕ್ಸಾಂಪಲ್ ನಾನು ಮದುವೆಗೆ ನಾನೊಂದು 20 ದಿನ ಇದ್ದಿದ್ದಷ್ಟೇ. ನಾನು ಅಲ್ಲಿಂದ ಬಂದೆ, ಮದುವೆ ಆದೆ, ಮತ್ತು ವಾಪಸ್ ಹೋದೆ ಅಷ್ಟೇ. ಬಟ್ ಈವೆಂಟೆಲ್ಲ ಸ್ವಲ್ಪ ಫೋಟೋಸ್ ಕಳಿಸೋರು, ಸ್ವಲ್ಪ ಅದೇ ಆ ಶಾರ್ಟ್ ಟೈಮಲ್ಲಿ ಇದ್ದಿದ್ದು, ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದಷ್ಟು ಆಪ್ಷನ್ಸಲ್ಲಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಬಂದು ನೋಡಿದಾಗ ಓಕೆ ಇಷ್ಟೊಂದು ಕೆಲಸ ಇದೆ ಅಂತ ಇದೆ. ಮತ್ತು ಇನ್ನೊಂದರೆ ತುಂಬ ಪ್ಲ್ಯಾನಾಗಿ ಮಾಡಿದಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು. ಅಂದರೆ ಏನೂ ವೇಸ್ಟ್ ಆಗದೆ ಇರೋ ಥರನೂ ಮಾಡ್ಬೋದು. ಆ್ಯಂಡ್ ಡಿಪೆಂಡ್ಸ್, ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ. ಈಗ ಎಲ್ಲರಿಗೂ ತುಂಬ ಕಡಿಮೆ ಜನ ಕರೆಸಿ ಒಂದು ಕ್ಲೋಸ್ ಫ್ಯಾಮಿಲಿ ಮಾತು ಕರೆಸಿ ಆ ಥರ ಒಂದು ಡೆಸ್ಟಿನೇಷನ್ ವೆಡ್ಡಿಂಗ್ ಆ ಥರ ಎಲ್ಲ ಮಾಡ್ತಾರೆ. ಸೊ ಇಲ್ಲೂ ಅದೇ ಥರ ಇದೆ, ಸ್ವಲ್ಪ ಅವ್ರಿಗೆ ವಿಲೇಜ್ ಸೆಟಪ್ ಥರ ಎಲ್ಲ ಮಾಡಿದ್ದಾರೆ. ಸೊ ಇದೊಂಥರ ಕಲ್ತಿರ್ತೀವಿ, ಗೊತ್ತಿರಲ್ಲ. ಈಗ ನೆಕ್ಸ್ಟ್ ನಾವ್ಯಾವ್ದಾರ ನಮ್ಮ ಮನೆಗಳಲ್ಲಿ ಫ್ಯಾಮಿಲಿ ಈವೆಂಟ್ ಮಾಡಬೇಕಾದ್ರೆ ಇದರಲ್ಲಿ ಅದೆಲ್ಲ ಒಂದು ಐಡಿಯಾನ ಇಂಪ್ಲಿಮೆಂಟ್ ಮಾಡ್ತೀವಿ. ಬಟ್ ಇವತ್ತು ಪ್ಲ್ಯಾನ್ ಏನು ಅಂತ ಕೇಳಿದ್ರೆ ಗೊತ್ತಿರಲ್ಲ. ನಾವು ಮಾಡಬೇಕಾದ್ರೆ ಓಕೆ ಇದು ಯಾವ್ದಾರ ಒಂದು ಇನ್ಫ್ಲುಯೆನ್ಸ್ ಆಗಿ ಮಾಡಿರ್ತೀವಿ. ಅಲ್ಲ 20 ಡೇ ಅಲ್ಲ ಆ ಥರ ಇರೋದು ಇಲ್ಲ. ಪರ್ಚೇಸಿಂಗ್ ನಾವು 20 ಡೇಸಲ್ಲೇ ಮಾಡಿರೋದು. 20 ಡೇಸ್ ಇಲ್ಲ, 1 ವೀಕ್. ನಂಗೆ ಗೊತ್ತಿರಂಗೆ ನಮ್ಮ ವೈಫ್ ಬಟ್ಟೆ ಅವ್ರು ಪರ್ಚೇಸ್ ಮಾಡಿರೋದು 5 ದಿನದ ಮುಂಚೆ, ಮದುವೆಗೆ 5 ದಿನದ ಮುಂಚೆ. ನಂದು ಒಂದು 10 ಡೇಸ್ ಮುಂಚೆ ಅಷ್ಟೇ. ಸೊ ಸ್ವಲ್ಪ ಫಾಸ್ಟ್ ಅಂದರೆ ನಮಗೇನು ಬೇಕು ಅಂತ ನಮ್ಗೆ ಗೊತ್ತಿತ್ತಲ್ಲ, ಸೊ ಈಸಿ ಇತ್ತು. ಸೊ ತುಂಬಾ ಖುಷಿ ಆಗುತ್ತೆ. ಅಂದರೆ ಈಗ ಅನ್ನೋನ್ ಪರ್ಸನ್ಸ್ ಬಂದು ನಮ್ಮ ಹತ್ರ ಬಂದು ಮಾತಾಡಿದಾಗ ಅವ್ರು ಸೀರಿಯಲ್ ನೋಡ್ತಿರ್ತಾರೆ, ಅವ್ರೇನು ಅಂದ್ಕೊಂಡಿರ್ತಾರೆ ಗೊತ್ತಿರಲ್ಲ. ಬಟ್ ಎಷ್ಟೋ ಜನ ಬಂದು ನಗ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ. ಸೊ ಅದು ತುಂಬಾ ಖುಷಿ ಆಗುತ್ತೆ. ಇನ್ನೊಬ್ಬರು ಮುಖದಲ್ಲಿ ನಗು ಬರ್ತಿದೆ ನಮ್ಮಿಂದ ಅಂದರೆ ಅದಕ್ಕೆ ನಾವು ಒಂದು ಕಾರಣ ಅಂದರೆ ಖುಷಿ ಆಗುತ್ತೆ. ಸೊ ಅದೊಂದು ಹ್ಯಾಪಿನೆಸ್ ಅಂತೂ ಇದೆ. ಸಮಥಿಂಗ್ ನ್ಯೂ ಅನಿಸುತ್ತೆ ಬಂದು ಸಡನ್ನಾಗಿ ಮಾತಾಡಿಸ್ದಾಗಲ್ಲ.